ಅಶ್ಹದು ಅನ್ನ ಮುಹಮ್ಮದರ್ ರಸೂಲ್ ಆಗಿ ಆಚರಿಸಿಕೊಂಡು ಬರುವಂತದ್ದು ಇದೊಂದು ವಿಶೇಷವಾದಂತ ಕೊಡುಗೆ, ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅಂತ ಹೇಳಬೇಕು. ಈ ಐವನ್ರವರು ಬಹುಶಃ ಇಂದಿನ ರಾಜಕಾರಣದಲ್ಲಿ ಇಂಥ ವ್ಯಕ್ತಿಗಳು ಬೇಕು ನಮಗೆ ಜಾಸ್ತಿ. ಯಾಕಂದ್ರೆ ರಾಜಕಾರಣ ಮಾಡೋದೇ ಒಂದು ಬುದ್ಧಿ ಅಲ್ಲ, ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಹೊಡೆದಾಡಿಕೊಂಡು ಏನೋ ಒಂದು ವಿಚಾರಗಳಲ್ಲಿ ಏನೋ ಬೇರೆ, ನಾವು ಬೇರೆ ನೀವು ಬೇರೆ ಅಂತಲ್ಲ. ಈ ವೇದಿಕೆ ಕಂಡಾಗ ಗೊತ್ತಾಗುತ್ತೆ ಎಲ್ಲ ಪಕ್ಷದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲರನ್ನೂ ಒಟ್ಟಾಗಿ ಒಗ್ಗಟ್ಟಾಗಿ ಸೌಹಾರ್ದಯುತವಾಗಿ ಕೊಂಡೋಗುವಂತ ವ್ಯಕ್ತಿತ್ವ ನಮಗೆ ಬೇಕಾಗಿದೆ. ಈಗ ಇಡೀ ಜಗತ್ತು ಭಗವಂತನ ಸಾಮ್ರಾಜ್ಯ, ನೀವೆಲ್ಲರೂ ಅಲ್ಪಾಯುಷಿಗಳು, ಅರ್ಥ ಮಾಡ್ಕೊಳ್ಬೇಕು. ಈ ಮರ ಬಹಳಷ್ಟು ವರ್ಷದಿಂದ ಇದೆ, ಈ ಪಾಲೆಮರ ಈ ಕಂಪೌಂಡ್ ಅಲ್ಲಿ ಬಹಳಷ್ಟು ವರ್ಷದಿಂದ ಈ ಮರ ಇದೆ. ಅದು ಮರ ಬೆಳೀತಾ ಇದೆ, ಪರಿಸರಕ್ಕೆ ಬಹಳಷ್ಟು ಕೊಡ್ತಾ ಇದೆ, ಕೊಡುಗೆಯನ್ನು ಕೊಡ್ತಾ ಇದೆ. ನೆರಳು ಕೊಡ್ತದೆ, ಗಾಳಿ ಕೊಡ್ತದೆ. ಅದಕ್ಕೋಸ್ಕರ ಪಾಲೆಮರ ಅದನ್ನು ಕಡಿಲಿಲ್ಲ, ಹಾಗೆ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಅವರ ಈ ಒಂದು ಪಾಲೆಮರ ಇದಕ್ಕೆ ಗ್ರೌಂಡಿಗೆ ಇನ್ನಷ್ಟು ಶೋಭೆ ಕೊಡ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದು ಏನು ಬಯಸಿದೆ? ಏನು ಬಯಸ್ತಿದೆ, ಆದರೆ ಆಕರ್ಷಣೆ ಕೊಟ್ಟಿದೆ, ಪ್ರಕೃತಿ ದತ್ತವಾದಂಥ ಕೊಡುಗೆಯನ್ನು ಕೊಟ್ಟಿದೆ, ನಮಗೆ ಆನಂದ ಕೊಡ್ತಾ ಇದೆ. ಇವತ್ತು ನೀವೆಲ್ಲರೂ ಕೂತ್ಕೊಂಡು ಇಲ್ಲಿ ಆಹಾರ ಸೇವನೆ ಮಾಡುವಾಗ ಆ ಪ್ರಕೃತಿಯ ಕೂಡ ಸ್ವಾದಿಸ್ತಾ ಇರ್ತೀವಿ. ಇದು ಭಗವಂತನ ಸಾಮ್ರಾಜ್ಯ ಆಗಿರೋದ್ರಿಂದ ಇವತ್ತು ಈ ಸೌಹಾರ್ದ ಕೂಟ ಬರೇ ಸೌಹಾರ್ದ ಕೂಟ ಅಲ್ಲ, ಇದು ನಮ್ಮೆಲ್ಲರ ಭಾವೈಕ್ಯತೆಯ ಪ್ರೀತಿಯ ಕೂಟ ಆಗಬೇಕು, ಜಗತ್ತಿನ ಕೂಟ ಆಗಬೇಕು, ವಿಶ್ವದ ಕೂಟ ಆಗಬೇಕು, ವಿಶ್ವದ ಶಾಂತಿಗೆ ಕೂಟ ಆಗಬೇಕು. ನಿಮ್ಮ ಹತ್ರ ಕಣ್ಣು ಇದೆ, ಕಣ್ಣನ್ನು ನೀವು ನೋಡ್ತೀರಿ, ಕಣ್ಣಿನಲ್ಲಿ ಎಲ್ಲ ಮಾಡ್ತೀರಿ, ಎಲ್ಲ ಚಟುವಟಿಕೆ ಇದೆ. ಕಣ್ಣಿನಲ್ಲಿ ನೋಡುವಂಥ ಆನಂದ ಬರುತ್ತದೆ. ಆ ದೃಷ್ಟಿ ಕುಂಠಿತ ಆದ ಕೂಡಲೇ ಏನು ಮಾಡ್ತೀರಿ? ಇನ್ನೇನನ್ನು ಕನ್ನಡಕ ಧಾರಣೆ ಮಾಡಿದರೆ ಕೆಲವು ಸಲ ಕನ್ನಡಕದಲ್ಲಿ ಸಹ ಕಣ್ಣು ಕಾಣದೇ ಹೋಗ್ತದೆ. ಅದೇ ರೀತಿ ಸಮಾಜ ಅನ್ನೋದು ನಮ್ಮ ಕಣ್ಣು. ಸಮಾಜವನ್ನು ನೀವು ಎಷ್ಟು ಪ್ರೀತಿಯಲ್ಲಿ ನೋಡ್ತೀರಾ, ಸಮಾಜದ ಕಣ್ಣು ನಿಮ್ಮನ್ನು ಅಷ್ಟೇ ಪ್ರೀತಿಯಲ್ಲಿ ನೋಡ್ತದೆ. ಭಗವಂತನ ಕಣ್ಣಾಗಿರ್ತದೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕರ್ಮಣ್ಣೇ ವಾದಿಕಾರಸ್ತೆ ಮಾಫಲೇ ಸುಖದಾಚನ. ಒಳ್ಳೆ ಕರ್ಮ ಮಾಡಿದವನಿಗೆ ಒಳ್ಳೆ ಫಲ ಇದೆ, ಕೆಟ್ಟ ಕರ್ಮ ಮಾಡಿದವನಿಗೆ ಕೆಟ್ಟ ಫಲ ಇದೆ. ಜಗತ್ತಿನಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಜಗತ್ತಿನಲ್ಲಿ ಒಳ್ಳೆಯವರೇ ಇದ್ದರೆ ಪ್ರಪಂಚ ನಡೀತದ? ಇಲ್ಲ. ಕೆಟ್ಟವರು ಮತ್ತು ಒಳ್ಳೆಯವರಿದ್ದರೆ ಪ್ರಪಂಚ ನಡೆಯೋದು. ಇಲ್ಲರೆ ಪೊಲೀಸ್ ಸ್ಟೇಷನ್ ಯಾಕೆ, ಕೋರ್ಟ್ ಯಾಕೆ, ನ್ಯಾಯಾಲಯ ಯಾಕೆ, ಮಕ್ಕಳಿಗೆ ಲಾ ಕಲಿಸೋದು ಯಾಕೆ, ಸೇನಾ ಯೋಧರು ಯಾಕೆ? ನಾನು ವಾಯುಸೇನೆಯಲ್ಲಿದ್ದೆ 12 ವರ್ಷ, ಎ ಗ್ರೇಡ್ ಆಫೀಸರ್ ಆಗಿ ವಾಯುಸೇನೆಯಲ್ಲಿದ್ದೆ. ಯಾಕೆ ನಾವು ಸೇನೆಗೆ ಹೋಗೋದು? ಆದರೆ ಜಗತ್ತಿನ ಸೃಷ್ಟಿ ನಿಯಮಕನಾದಂಥ ಭಗವಂತ ಸೃಷ್ಟಿಸಿದಂಥ ಈ ಜಗತ್ತಿನಲ್ಲಿ ನಾವು ಒಳ್ಳೆಯವರಾಗಿ ಒಳ್ಳೆತನದಲ್ಲಿ ಇರಬೇಕು ಅನ್ನೋದೇ ಇಫ್ತಾರ್ ಸೌಹಾರ್ದ ಕೂಟದ ಸಂದೇಶ. ನಾವೆಲ್ಲರನ್ನೂ ಪ್ರೀತಿ ಮಾಡಬೇಕು.